ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವರು ಬಂದು ಸಂತೋಷ್ ಸರ್ ಅಂತ. ಇವರು ಕ್ಯಾತ್ನಳ್ಳಿ ರೈಸ್ ಮಿಲ್ ಬೋರೇಗೌಡರವ್ರ ಮಗ. ಇವರು ನಮ್ಮ ನೆಟ್ಸರ್ಪ್ ಕಂಪ್ನಿಯ ಬಯೋಫಿಟ್ ಪ್ರಾಡಕ್ಟ್ಗಳಾದಂಥ ಸೇತು, ಸ್ಟಿಮ್ರಿಚ್, NPK, ಜಿಂಕು, ವ್ಯಾಮ್ನ ಇವತ್ತು ಅವರು ಜಮೀನಿಗೆ ಆಲ್ರೆಡಿ 2 ವರ್ಷದಿಂದ ಬಳಸ್ತಿದ್ದಾರೆ. ಅವರು ಫಸ್ಟು ಕಬ್ಬಿಗೆ ಬಳಸಿದ್ರು, ನಂತರ ಅಡಿಕೆಗೆಲ್ಲ ಬಳಸಿದ್ದಾರೆ. ನೋಡಿ, ಅವರು ಕಬ್ಬನ್ನು ಫ್ಲ್ಯಾಟಲ್ಲೇ ಕೂತಿದ್ದೀವಿ ಇವತ್ತು. ಈಗ ಆಲ್ರೆಡಿ 3ನೇ ಮೈ ಕಬ್ಬಿಗೆ ಕೊಡ್ತಾ ಇದ್ದಾರೆ. ಈಗ ನೋಡಿ ನೀವೆಲ್ಲ ಅವರು ಈಗೆಲ್ಲ ನೋಡ್ಬೋದು ನೀವು ಅಡಿಕೆ ಗಿಡಗಳೆಲ್ಲ ಯಾವ ಥರ ಚೇಂಜಸ್ ಆಗಿದೆ ಅಂತ. ಜೊತೆಗೆ ನೋಡಿ ಅವ್ರದ್ದು ಫ್ಲ್ಯಾಟ್ ಇದು ನೋಡಿ. ಈ ಚಿಕ್ಕ ಅಡಿಕೆ ಸಸಿಗೆಲ್ಲ ಆಲ್ರೆಡಿ ಕೊಟ್ಟು ಈಗ ಆಲ್ರೆಡಿ 4 ತಿಂಗಳಾಗಿದೆ. ಒಳ್ಳೆ ರಿಸಲ್ಟ್ ಬಂದಿದೆ. ನೋಡ್ಬೋದು. ಈಗ ಖುದ್ದಾಗಿ ರೈತರೇ ಇದ್ದಾರೆ. ಅವ್ರ ಕೈಲೇ ನಮ್ಮ ನೆಟ್ಸರ್ಪ್ ಪ್ರಾಡಕ್ಟ್ನ ಒಂದು ರಿಸಲ್ಟ್ ಯಾವ ಥರ ಇದೆ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ಈಗ ನೀವು 2 ವರ್ಷದಿಂದ ನಮ್ಮ ಪ್ರಾಡಕ್ಟ್ನ ಬಳಸ್ತಾ ಇದ್ದೀರಿ. ನಿಮಗೆ ಏನು ಅನ್ನಿಸ್ತಾ ಇದೆ ಸರ್ ಇದ್ರ ಬಗ್ಗೆ ರಿಸಲ್ಟು? ಚೆನ್ನಾಗಿದೆ. ಸರ್, ಏನು ಅನ್ನಿಸ್ತಾ ಇದೆ ಸರ್ ನಿಮಗೆ ರಿಸಲ್ಟ್? ಬಯೋಫಿಟ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಗ್ರೋತ್ ಎಲ್ಲ ಚೆನ್ನಾಗಿ, ಭೂಮಿ ಫಲವತ್ತತೆ ಚೆನ್ನಾಗಿದೆ. ಅಡಿಕೆಗೂ ಬಿಡಿಸಿದ್ದು, ಅಡಿಕೆನೂ ಚೆನ್ನಾಗಿದೆ. ಎಲ್ಲ ಹಳ್ಳೆಲ್ಲ ಚೆನ್ನಾಗಿ ಏನು ಉದುರ್ತಾ ಇಲ್ಲ, ಫಲ ಕಚ್ಚಿದೆ, ಫಲ ಇಲ್ಲ. ಅದೇ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಏನು ಭೂಮಿ ಎಲ್ಲ ಚೆನ್ನಾಗಿದೆ. ಈಗ ಕಬ್ಬು ಯಾವ ಥರ ಅನ್ನಿಸ್ತಾ ಇದೆ ಸರ್ ನಿಮಗೆ? ಕಬ್ಬು ಅಲ್ಲಿ 2ನೇ ವರ್ಷ ಇದು. ಅದು ಫಲ ಎಲ್ಲ ಚೆನ್ನಾಗಿ ಗ್ರೋತ್ ಇದೆ. ಆಮೇಲೆ ಹಸಿರಾಗಿದೆ ಕಬ್ಬು, ಇನ್ನು ಚಂಡೆನೂ ಇದೆ. ತುಂಬ ಚೆನ್ನಾಗಿದೆ ಸರ್. ಲಾಸ್ಟ್ ಇಯರು ನೀವು 8 ತಿಂಗಳಿಗೆ 8.5 ತಿಂಗಳಿಗೆ ಕಬ್ಬು ಕಡಿದ್ರಿ. ಆದರೆ ಇವತ್ತಿನ ಇಳುವರಿಗೂ ನಿಮ್ಗೆ ಬಂದಂಥ ಇಳುವರಿಗೂ ನಿಮಗೆ ಏನು ಅನ್ನಿಸ್ತು ಸರ್? ಪರವಾಗಿಲ್ಲ, ಇಳುವರಿ ಚೆನ್ನಾಗಿದೆ. ಎಷ್ಟು ಟನ್ ಬೀಳ್ತು ಸರ್ ನಿಮಗೆ 8.5 ತಿಂಗಳಿಗೆ? 1.5 ಎಕರೆಗೆ? 1.5 ಎಕರೆಗೆ 90 ಟನ್ ಆಯಿತು. 90 ಟನ್ ಆಗಿದೆ. ಮಾಮೂಲಿ ಬೆಳೀತಾ ಇದ್ದಾಗ ಅಷ್ಟು ಬರ್ತಿತ್ತ ಸರ್ ನಿಮ್ಗೆ 1.5 ಎಕರೆಗೆ? ಇಲ್ಲ, ಕಮ್ಮಿ ಆಗಿತ್ತು ಅನ್ಸುತ್ತೆ. ಈ ಸರಿ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಪ್ರಾಡಕ್ಟ್ ಮೇಲೆ ನಿಮಗೆ ನಂಬಿಕೆ ಇದೆ ಸರ್? ಇದೆ. ರೈತರಿಗೆ ಅನುಕೂಲ ಆಗಿದೆ, ಮಾಡ್ಬೋದು. ಭೂಮಿ ಫಲವತ್ತತೆ ಚೆನ್ನಾಗಿದೆ. ರೈತರಿಗೆ ಏನು ಸಲಹೆ ಕೊಡ್ತೀರಿ ಸರ್ ನೀವು? ಅದನ್ನೇ ಕೆಮಿಕಲ್ ಯೂಸ್ ಮಾಡ್ದೇ ಇದನ್ನೇ ಬಯೋಫಿಟ್ ಯೂಸ್ ಮಾಡಿ ಒಳ್ಳೆ ಇಳುವರಿ ಇದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ, ಇವರ ಸಂತೋಷ್ ಅವ್ರದ್ದು ಅವರ ಮನದಾಳದ ಮಾತು. ನಮ್ಮ ನೆಟ್ಸರ್ಪ್ ಕಂಪ್ನಿಯ ಪ್ರಾಡಕ್ಟ್ಗಳು ಯಾವ ಥರ ವರ್ಕ್ ಆಗ್ತಿದೆ ಅಂತ ರೈತರೇ ಖುದ್ದಾಗಿ ಹೇಳಿದ್ದಾರೆ. ನೋಡಿ, ಅವ್ರದ್ದು ಇವತ್ತು ಕಬ್ಬನ್ನು ನೀವು ಫ್ಲ್ಯಾಟ್ನ ನೋಡ್ಬೋದು.